ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಗುರು ಯಾರೋ ಇಬ್ರು ಬಂದ್ಬಿಟ್ಟು ನನಗೆ ಕಿಡ್ನಾಪ್ ಮಾಡ್ತಾವ್ರೆ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಎಲ್ಲಿ ಹೋಯ್ತಾ ಇದೀವಿ ಏನು ಹೇಳ್ತಾ ಇಲ್ಲ ಇವರು. ನೋಡ್ರಿ ಇಲ್ಲೇ ಕಾರ್ ತೊಗೊಂಬಂದು ಹಾಕೊಂಡವ್ರೆ. ಇವ್ರು ಯಾರು ಇವ್ರಿಬ್ರಿಗೆ ಗೊತ್ತಿಲ್ಲ. ಯಾರು ಕೇಳಿ ನೋಡೋಣ. ಏಯ್ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಎಲ್ಸಪ್ಪ ಗೈಸ್. ಇವ್ರು ಯಾರೋ ಕಿಡ್ನಾಪ್ ಮಾಡ್ತಾವ್ರೆ. ಇವನು ಮೇಯ್ನಾಗಿ ಇವನೇ ಕಿಡ್ನಾಪ್ ಮಾಡ್ತಾ ಇರೋನು. ಎಲ್ಲಿ ಕಿಡ್ನಾಪ್ ಮಾಡ್ತಿದ್ರು ನನ್ನ ಕರ್ಕೊಂಡೋಗಿಂದ ಎಲ್ಲ ಒಂದು ಕಡೆ ಅಪರೂಪಕ್ಕೆ ಇವತ್ತು ಬಂದವ್ರು ಗೈಸ್. ಒಂದು ತಿಂಗಳಾಗಿ ಸಿಕ್ಕಿ ಇವಾಗ ಹೋಗೋಣ ಬರ್ರಿ. ಎಲ್ಲೂ ಕರ್ಕೊಂಡು ಹೋಯ್ತಾ ಇದ್ರು ಹೋದ್ಮೇಲೆ ಗೊತ್ತಾಗುತ್ತೆ ಗೈಸ್. ಇವ್ರು ಎಲ್ಲೂ ಕರ್ಕೊಂಡು ಹೋಯ್ತಾರೆ. ಎಲ್ಲೂ ಕರ್ಕೊಂಡು ಅದೇ ಮಾರಕ್ಕಂತೂ ಕರ್ಕೊಂಡೋಗಲ್ಲ. ನಿನ್ನೆ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಇವನ್ಗೆ ಏನಾದ್ರು ಹೇಳಿ ನೋಡಿ. ಗಾಡಿ ಒಳಗೆ ಹೆಲ್ಮೆಟ್ ತಗೋ ಬಂದವನೆ. ಎಲ್ಗ ಹಾಕಂತಾನೆ ಅಂತ ಗೊತ್ತಿಲ್ಲ. ತಲೆಗೆ ಹಾಕೊಳ್ಳೋದಂತೆ ಕಾಣಿಸ್ತಾ ಇದೆ. ಅದ್ರ ಎಲ್ಗ್ ತಗೊಂಬಂದಿದ್ಯಾ? ಕಾರಲ್ಲೂ ಹೋಯ್ತಾರದು. ನನ್ ಕೈಲಿ ಅದೇನ್ ಕೆಲಸ ಮಾಡಿಸ್ತೀರ ನೋಡೋಣ. ಗೊತ್ತಿಲ್ಲ. ಎಲ್ಲೂ ಕರ್ಕೊಂಡು ಹೋಯ್ತವ್ರೆ. ನೋಡೋಣ. ಕರ್ಕೊಂಡು ಹೋಗಿದ್ ಕಡೆ ಹೋಗ್ಬೇಕು. ಗೈಸ್, ಇವಾಗ ನೀವು ನನ್ನ ಹಿಂದೆ ಏನು ನೋಡ್ತಾ ಇದ್ದೀರಲ್ಲ, ಈ ಆಂಜನೇಯ ಇರೋದು ಇಡೀ ಇಂಡಿಯಾದಲ್ಲೇ ದೊಡ್ಡ ಆಂಜನೇಯ. 161 ಅಡಿ ಇರೋದು. ಇದು 2014ರಲ್ಲಿ ಪ್ರಾರಂಭಿಸಿ 2022ರಲ್ಲಿ ಇದನ್ನ ಪೂರ್ಣಗೊಳಿಸವ್ರೆ. ಇದನ್ನ ತಮಿಳುನಾಡಿನ ಒಂದು ಕುಟುಂಬ ಮನೆತನದವರು 50 ಜನ ಸೇರ್ಕೊಂಡು ನಿರ್ಮಿಸಿರುವಂಥ ದೇವಸ್ಥಾನ. 2022ರಲ್ಲಿ ಬಸವರಾಜ ಬೊಮ್ಮಾಯಿರವರು ಈ ದೇವಸ್ಥಾನದ ಉದ್ಘಾಟನೆನ ಮಾಡ್ತಾರೆ. ಆ ಒಂದು ವಿಶೇಷವಾದಂಥ ದೇವಸ್ಥಾನದಲ್ಲಿ ಇವತ್ತು ನಾವಿದ್ದೀವಿ. ಪ್ರಸಿದ್ಧವಾದಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ. ಗೈಸ್ ನೋಡ್ರಿ, ಒಳಗಡೆ ಎಂಟ್ರಿ ಆದ್ರೆ ಈ ತರ ಇರುತ್ತೆ. ಒಳಗಡೆ ಇಲ್ಲಾದ ಕುದುರೆ ಬೇರೆ ನಿಲ್ಸವ್ರೆ. ಹಾರ್ಸ್ ರೈಡ್ ಬೇಕಂದ್ರೆ ಮಾಡ್ಬೋದು ನೀವು. ಚಿಕ್ಕ ಮಕ್ಳಿಗೆ ಮಾತ್ರ, ದೊಡ್ಡವ್ರು ಕುಂತ್ಕೊಂಡ್ರೆ ಇರಲ್ಲ ಇದು. ದೇವಸ್ಥಾನ ನೋಡಿ ಯಾವ ತರ ಇದೆ ಅಂತ. ಆಹಾ, ಬನ್ನಿ ಇವಾಗ ಒಳಗಡೆ ಹೋಗೋಣ. ಕೈ ಕಾಲು ತೊಳ್ಕೊಂಡು. ಏನೋ ಇದು ಹಿಂಗೈತೆ ಗೈಸ್. ಇದು ಗುಜರಾತ್ ಅಲ್ಲಿ ಚೆನ್ನಾಗೈತೆ. ಮುಟ್ಟೋಣ ಬಾ, ನೋಡೋಣ ಗೈಸ್. ಒಂದ್ಸಲ ಮುಟ್ಟೋಣ. ಏನ್ ಮಾಡೋದು ನೋಡೋಣ. ಇಲ್ಲಿ ಬಂದಾಗ ನೀವೇನಾದ್ರು ದೇಣಿಗೆ ಗಿಣಿಗೆ ಕೊಡೋದಾದ್ರೆ ದೇಣಿಗೆ ಎಲ್ಲ ಕೊಡ್ಬೋದು. ಸ್ವೀಕರಿಸ್ತಾರೆ ಗೈಸ್. ಅರ್ಶಿ ನೋಡಿ, ಈ ವರ್ಷ ಅವ್ನಿಗೆ ಕಂಕಣ ಬಗ್ಗೆ ಕೂಡ್ಲಿ ಅಂದ್ಬಿಟ್ಟು ಪೂಜೆ ಸಾಮಾನು ಒಂದನೇ ಎಲ್ಲ ಅರ್ಶಿ. ಏಯ್ ಈ ಕಡೆ ತಿರ್ಗಾ ಇಲ್ಲಿ ಮೋನ. ಗೈಸ್ ಇಲ್ಲಿ ನೋಡ್ರಿ, ನಮ್ಮ ಅರ್ಜುನನ್ನ ಇಲ್ಲಿ ನಿಲ್ಸ್ಬಿಟ್ಟವ್ರೆ. ಗೈಸ್ ಇದು ನೀವು ಸುತ್ಕೊಂಡು ಬಳಸ್ಕೊಂಡ್ ಬರ್ಬೇಕು. ಇವತ್ತು ನಾವು ಬಂದಿರೋ ದಿನ ಗುರುವಾರ, ಜನ ಇಲ್ಲ, ಜಾಸ್ತಿ ಜನ. ಇದು ಒಳಗಡೆ ಎಂಟ್ರಿ ಆಗೋಂಥದ್ದು ಫಸ್ಟ್ ಈ ರೀತಿ ಕಾಣುತ್ತೆ. 2 ಸೈಡು ಶನಿ ಮಹಾತ್ಮನ ನೀವು ನೋಡ್ಬೋದು. ಇವಾಗ ಒಳಗಡೆ ಎಂಟ್ರಿ ಆಗುತ್ತೆ. ಇದ್ರೊಳಗಡೆ ನೋಡ್ಬೋದು ಈ ತರ ಇಲ್ಲಿ ದೇವ್ರ ಮೇಲೆ ಕೈ ಮುಟ್ಟಿ ಪ್ರವಚನೆ ಮಾಡಿಸ್ತಾರೆ. ಫಸ್ಟ್ ಹೋಗ್ತಾ ಇರ್ಬೇಕಾದ್ರೆ ಒಳಗಡೆ ಈ ತರ ಕಾಣುತ್ತೆ. ಒಳಗಡೆ ಈ ತರ ಸೂರ್ಯ ದೇವ್ರನ್ನ ನೀವು ಇಲ್ಲಿ ನೋಡ್ಬೋದು. ಇದು ಸೂರ್ಯ ದೇವರ ಮಂತ್ರ. ಇಲ್ಲಿ ಚಂದ್ರ ದೇವ್ರನ್ನ ನೋಡ್ಬೋದು. ಏನ್ ಸಾಕಾಗೈತೆ ಗೈಸ್. ಒಳಗಡೆ ಅಂತೂ ದೇವಸ್ಥಾನ ಅಲ್ಟಿಮೇಟ್ ಆಗೈತೆ. ನಿಮ್ಗೆ ಸ್ಟಾರ್ಟಿಂಗ್ ಆಮೇಲೆ ಇನ್ನೊಂದೇನು ಹೇಳೋದು ಅಂದ್ರೆ, ಅಲ್ಲಿ ನೀವು ಸ್ಟಾರ್ಟಿಂಗ್ ಎಂಟ್ರಿ ಆಯ್ತಿರಲ್ವಾ, ಅಲ್ಲೇನಾದ್ರೂ ನೀವು ಕೈಗೆ ಪೂಜೆ ಮಾಡಿಸಿದ್ರೆ ಅಲ್ಲಿ 50 ರೂಪಾಯಿ ಕೊಡ್ಲೇಬೇಕು ಅವ್ರಿಗೆ. ಇಲ್ಲ ನಮ್ಗೆ ಬೇಡ ಅಂದ್ರೆ ನೀವು ಹಂಗೆ ಬರ್ಬೋದು. ಅದು ಮೊದಲೇ ತಿಳ್ಕೊಳ್ಳಿ. ನೀವು ಅಲ್ಲಿ ಅರ್ಚನೆ ಮಾಡಿಸಿದ್ರೆ 50 ರೂಪಾಯಿ ಕೊಡ್ಲೇಬೇಕು. ಸ್ಕ್ಯಾಮ್ ಆಗ್ಬೇಡ್ರಿ ಆಮೇಲೆ, ಹುಷಾರು. ಏನ್ ಗೌರವ ಸ್ಕ್ಯಾಮ್ ಅನ್ನೋದಕ್ಕಿಂತ ದೇವ್ರ ಭಕ್ತಿ ಇದ್ರೆ ಮಾತ್ರ ಮಾಡಿಸಿ, ಇಲ್ಲಾಂದ್ರೆ ಬೇಡ, ಪರವಾಗಿಲ್ಲ, ಬರ್ಬೋದು ಹಂಗೆ ಒಳಗಡೆ. ಪ್ರಸಾದ ಕೊಟ್ಟವ್ರು ತಿಂತಾ ಇದೀವಿ. ಮೋನ ತೊಟ್ಲು ತೂಗಿಸ್ತಾರ, ಹೋಗು. ತೊಟ್ಲು ತೂಗಿಸಿದ್ರೆ ಮುಂದಿನ ವರ್ಷ ತೊಟ್ಲು ಕಟ್ಬೋದು.
ಗೈಸ್ ಈ ದೇವಸ್ಥಾನದ ಗುರುಗಳು ನಿಂತವ್ರೆ, ಅವ್ರನ್ನ ಮಾತಾಡ್ಸೋಣ ಒಂದು 5 ನಿಮಿಷ. ಗೈಸ್ ಹೋಗ್ಬಿಟ್ರು ಇವ್ರದ್ದು ಪ್ರಸಾದ ತಿನ್ಕೊಂಡು ನಿಂತವ್ರೆ, ಅದಕ್ಕೆ ಹೋಗಿದ್ದು. ನಾನು ಹೇಳ್ದೆ ಅವ್ರದ್ದು ಬನ್ನಿ ಹೋಗೋಣ, ಹೋಗಿ ಪರವಾಗಿಲ್ಲ. ಅವ್ರು ಒಳಗಡೆ ಹೋಗ್ಬಿಟ್ರು, ಡೋರ್ ಕ್ಲೋಸ್ ಮಾಡ್ಬಿಟ್ಟವ್ರೆ. ಅವ್ರು ಯಾರೋ ತೊಟ್ಲು ತುಗಿಸ್ತಾ ಇದ್ರು. ಇವಾಗ ನಡೀರಿ ಮುಂದೆ ಹೋಗೋಣ. ಬೇಸಿ ನೋಡ್ರಿ, ಯಾರಾದ್ರೂ ಹರ್ಸ್ಕೊಂಡಿದ್ರೆ ಬಂದು ಈ ಥರ ಅವ್ರ ತೂಕ ಇರೋಷ್ಟು ಅಕ್ಕಿ, ಉಪ್ಪಾಗಿರೋನು ಮತ್ತು ಸಾಮಾನುಗಳು, ಈ ಎಣ್ಣೆ ಬೇಳೆ ಅವು ಇವನ್ನ ಕೊಟ್ಟು ಅವ್ರು ಮಾಡಿರೋ ಪಾಪಗಳು ಇಲ್ಲ ಅಂದರೆ ಅವ್ರ ಕೋರಿಕೆ ಏನಾದ್ರು ಇದ್ದರೆ ಅದನ್ನು ಬಂದು ಈಡೇರಿಸ್ಕೊತಾರೆ. ನೋಡಿ, ಆಂಜನೇಯ ಸ್ವಾಮಿಗೆ ಮದುವೆ ಆಗಿಲ್ಲ ಅಂತಿದ್ದಲ್ಲ, ದಂಪತಿ ಮಂದಿರ ಅಂತ ಎಷ್ಟೊಂದು ಉಲ್ಲೇಖಗಳು ಐತೆ ಇದರಲ್ಲಿ. ಆದರೆ ಇಲ್ಲಿ ನೋಡುವುದು ನೀವು ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿರೋದು. ಇದು ಪೂಜೆ ಸಾಮಾನು ತಗೊಂಬಂದಿರೋದು ನಾವೇನು ವೇಸ್ಟ್ ಆಗ್ಬಿಡ್ತಾ ಅನ್ಕೊಂಡಿದ್ದೇವೆ ಸಡನ್ ಆಗಿ. ಇದು ಶನ್ಮಾತ್ಮನ ದೇವಸ್ಥಾನನಾ? ಅದು ಶನ್ಮಾತ್ಮನ ದೇವಸ್ಥಾನ ಗೈಸ್. ಇದು ಮೇಯ್ನ್ ಆಗಿ ಬಂದಿರೋದು ಬಾಸ್ ಟೆಂಪಲ್. ನೋಡ್ರಿ ಇವಾಗ ಒಳಗಡೆ ಹೋಗ್ತಾ ಇದೀವಿ ಬಾಯ್ಸ್ ಟೆಂಪಲ್ಗೆ. ಬಾಸ್ ಗೈಸ್, ಅಲ್ಲಿ ನೋಡುವ ನೀವು ಟ್ರೈನ್ ಬೇರೆ ಹೋಯ್ತೈತೆ, ಅಲ್ಲಿ ಟ್ರೈನ್ ಬೇರೆ ಕಾಣುತ್ತೆ. ಆ ಆಂಟಿ ಇವ್ರಿಗೆ ತೆಂಗಿನಕಾಯಿ ಹೊಡಿಯಕ್ಕೆ ಹೇಳವ್ರೆ. ಮೋಹನ ಎಷ್ಟೇಟ್ ಹೊಡಿತಾನೆ ನೋಡೋಣ. ಕ್ಯೂರಿಯಾಸಿಟಿ, ಐ ಆಮ್ ಕ್ಯೂರಿಯಸ್. ಮೋಹನ ಹೊಡಿಯೋ ನೋಡೋಣ ಗೈಸ್. ಎಷ್ಟೇಟು ಹೊಡಿದ್ಯಾ? ಹೊಡೆದ್ಮೇಲೆ ಹೇಳ್ತೀನಿ ನೋಡೋಣ. ದೇವ್ರ ಪೂಜೆಗೆ ನೋಡಿ, ಇದ್ರಲ್ಲೆಲ್ಲ ಆಟ ಆಡ್ಬಾರ್ದು, ಒಂದೇ ಏಟ್ ಹೊಡಿಬೇಕು. ಅದು ಸೆಂಟ್ರಿಗೆ ಹೊಡಿಬೇಕು ಕರೆಕ್ಟಾಗಿ, ಆ ಕಡೆ ಈ ಕಡೆನೂ ಹೊಡಿಬಾರ್ದು. ಗೈಸ್ ನೋಡಿ ಹಿಂಗಿದ್ರೆ ಮದ್ವೆ ಮಾಡ್ಬೋದು ಅವನಿಗೆ. ಅವ್ರ ಮನೇಲಿ ಹೇಳ್ಬಿಡ್ರಿ. ನಮ್ಗೆ ಎರ್ಸ್ಬಿಟ್ಟ ಅವನು. ನಿನಗೆ ಹಾಕಿದ್ದು ಮದ್ವೆ ಆಗ್ಲಿ ಅಂತ ಅರ್ಸ್ಕೊಂಡ್ ಆಗ್ತಾವನೆ. ನೋಡಿ ಗೈಸ್ ಎಷ್ಟು ಕ್ಲೀನಾಗಿ ಹೊಡೆದವನೆ ತೆಂಗಿನಕಾಯಿ. ಸೂಪರ್. ಇವಾಗ ಮೈನ್ ದೇವಸ್ಥಾನದೊಳಗೆ ಹೋಗೋಣ. ನೋಡಕ್ಕೆ ಖುಷಿ ಆಯ್ತದೆ ಈ ದೇವಸ್ಥಾನದೊಳಗಡೆ. ನೋಡ್ಬೋದು ಯಾರ್ಯಾರು ಬಂದವ್ರು ಈ ದೇವಸ್ಥಾನಕ್ಕೆ ಅಂತ. ನರೇಂದ್ರ ಮೋದಿ ಅವ್ರಿಗೂ ಹೋಗಿ ಆಂಜನೇಯನ ವಿಗ್ರಹನ ಕೊಟ್ಟವ್ರೆ. ಈ ದೇವಸ್ಥಾನದಲ್ಲಿ ನೋಡ್ಬೋದು ನೀವು ಅದನ್ನ. ಇಲ್ಲಿ ಬುಟ್ಟಿ ವಾಪಸ್ ಕೊಡ್ಬೇಕು ಇವಾಗ ನಾವು ಪೂಜೆ ಮಾಡಿಸಿರೋದು. ನನಗೆ ಯಾಕೋ ಹೊರ್ತು ಅನಿಸ್ತಿಲ್ಲ, 100 ರೂಪಾಯಿ ಕೊಟ್ಟು ತಗೊಂಡಿದ್ದು. ನೀವೇನು ಪೂಜೆ ಏನೋ ಮಾಡ್ಸಕ್ ಹೋಗ್ಬಿಡಿ ಗೈಸ್. ಇವಾಗ ಮೇಲ್ಗಡೆ ಹೋಗ್ತಾ ಇದೀವಿ, ಅಲ್ಲೋಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಬರೀ ಹೋಗೋಣ ಮೇಲ್ಗಡೆ. ಇವಾಗ ಮೇಲ್ಗಡೆ ಹತ್ತಾ ಇದೀವಿ. ಬಾ 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 ನೋಡ್ರಿ ಯಾವ ತರ ಕಾಣಿಸ್ತಾ ಇದೀವ ಗೈಸ್. ಇಲ್ಲಿ ನೋಡ್ರಿ ಹಿಂದೆ ಎಲ್ಲ ಕಟ್ಬಿಟ್ಟೈತೆ ಜೇನು, ಹೆಜ್ಜೇನು. ಎದ್ರೆ ಮಾತ್ರ ಫಿಕ್ಸ್ ನಾವೆಲ್ಲ. ನಂದೇನು ಶರ್ಟು ಸ್ವಲ್ಪ ಗಟ್ಟಿ ಐತೆ. ವಿಶ್ವವಿಖ್ಯಾತ ಗೈಸ್ ಇದು. ಕದಾಗೈತೆ ಮೇಲ್ಗಡೆ ಮಾತ್ರ ವೈಬು. ಸುಮ್ನೆ ಮನೇಲಿರೋನ್ ಕರ್ಕೊಂಬಂದಿ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಸೋರೆ. ನಮ್ಮ ಚಾನೆಲ್ಗೆ ಹೊಸ ಸಬ್ಸ್ಕ್ರೈಬರ್ ಆಗವ್ರೆ ಗೈಸ್. ಇವಾಗ ಹೇಳ್ತೀನಿ ಆಂಜನೇಯಂಗೆ ಐತಲೆ ಹೆಂಗ್ ಬಂತು ಅಂತ. ಗೈಸ್ ಈ ರಾಮಾಯಣ ನೋಡಿದಿರಲ್ಲ, ರಾಮಾಯಣ ಎಂಡಿಂಗಲ್ಲಿ ರಾಮ ರಾವಣನ ಅಂತ್ಯ ಮಾಡಬೇಕಾದ್ರೆ ಅವನಿಗೆ ಶಿವ ಒಂದು ವರನ ಕೊಟ್ಟಿರ್ತಾರೆ. ಏನು ಅಂದ್ರೆ ಒಂದು ಜ್ಯೋತಿ ಇರುತ್ತೆ, ಆ ಜ್ಯೋತಿನ ಆರಿಸ್ಬೇಕು ಅಂದ್ರೆ 5 ದಿಕ್ಕಲ್ಲೂ ನಿಂತ್ಕೊಂಡು ಆರಿಸ್ಬೇಕು. ಅದನ್ನ ಆಂಜನೇಯ ಸ್ವಾಮಿ ಮಾಡ್ತಾರೆ. ಪಂಚಮುಖಗಳನ್ನ ಅವತರಿಸಿ ಒಂದ್ಸಲ ದೀಪ ಆರಿಸಿದ್ಮೇಲೆ ರಾವಣನ ಅಂತ್ಯ ಆಗುತ್ತೆ. ಆ ಅಂತ್ಯನ ಮಾಡಕ್ಕೆ ಪ್ರಮುಖ ಕಾರಣ ಆದಂತ ನಮ್ಮ ಆಂಜನೇಯ ಸ್ವಾಮಿನ ನೀವು ಇವತ್ತು ನೋಡ್ತಾ ಇದ್ದೀರಾ ಗೈಸ್. ಫೈನಲಿ ನೋಡುವುದು ದೇವ್ರ ದರ್ಶನ ಮಾಡಿದ್ದೆಲ್ಲ ಆಯ್ತು. ಹೋಪ್ಲಿ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಅವಾಗ ಇವ್ರು ಇನ್ನು ಮುಂದೆ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಫೈನಲ್ ಆಗಿ ಅಲ್ಲಿ ಹೋಗಿ ನೋಡೋಣ ಎಲ್ಲಿ ತೋರಿಸ್ತಾರೆ ಅನ್ನೋದನ್ನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.